ನಮಸ್ಕಾರ. ಈ ಶುಭ ಮುಂಜಾನೆಯಲ್ಲಿ ನನ್ನ ವಂದನೆಗಳನ್ನು ನಿಮ್ಮ ಹೃದಯಕ್ಕೆ ಅರ್ಪಿಸುತ್ತಾ, ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ, ನಾನು ಈ ಶುಭ ಮುಂಜಾನೆಯಲ್ಲಿ ನನ್ನ ಮಾತುಗಳನ್ನು ಈ ಮೂಲಕವಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಛಲವೇ ಚಾಲನ ಶಕ್ತಿ, ಚಾಲೆಂಜಿಂಗ್ ಈಸ್ ಎ ಡ್ರೈವಿಂಗ್ ಫೋರ್ಸ್, ಕೆನೆಟಿಕ್ ಎನರ್ಜಿ. ಒಂದು ಚಾಲೆಂಜ್ ಅನ್ನೋದು ನಮ್ಮ ಮನಸ್ಸಿನಾಗಿ ಡ್ರೈವಿಂಗ್ ಫೋರ್ಸ್ ಅನ್ನೋದು ಒಂದು ಏಕಾಗ್ರ ಚಿತ್ತವನ್ನು, ಏಕಾಗ್ರತೆಯನ್ನು ಅದು ಗಳಿಸಿಕೊಡ್ತದೆ. ಒಂದು ರೋಡ್ನಲ್ಲಿ ಡ್ರೈವಿಂಗ್ ಮಾಡ್ಕೊಂತ ಹೋಗ್ಬೇಕಾದ್ರೆ ಆ ಡ್ರೈವರನ್ನು, ಆ ಚಾಲನ ಶಕ್ತಿ ಇದೆಯಲ್ಲ, ಕಾನ್ಸಂಟ್ರೇಟ್, ಅದು ಭಾಳ ಇಂಪಾರ್ಟೆಂಟ್. ಇನ್ನೊಂದು ರೀತಿಯಿಂದ ಕೆನೆಟಿಕ್ ಎನರ್ಜಿ ಅಂತ ಕರಿತೀವಿ. ಅದನ್ನು ನಾವು ಏನೇ ಮಾಡಬೇಕಾದ್ರೂ ಒಂದು ಚಾಲೆಂಜ್ ಇರಬೇಕು, ಮನುಷ್ಯನಿಗೆ ಛಲ ಇರಬೇಕು ಅಲ್ವಾ. ಇಷ್ಟು ಹೇಳ್ತಾ ಒಂದು ಸೂಕ್ತಿಯನ್ನು ನಿಮ್ಮ ಮುಂದೆ ನಾನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಮಾತೃದೇವೋ ಭವ, ತಾಯಿಯೇ ದೇವರು. ಮಾತೃದೇವೋ ಭವ. ಕೆಲವೊಂದು ಉಪನಿಷತ್ತು ಹೇಳ್ತವೆ, ಅಮ್ಮನಿಗೆ ಎಷ್ಟು ಬೆಲೆ ಕೊಡಬೇಕು, ಎತ್ತ ತಾಯಿಗೆ ಎಷ್ಟು ಬೆಲೆ ಕೊಡಬೇಕು ಅಂತಂತೇಳಿ. ಆ ಬೆಲೆ ಕೊಡಲಿಲ್ಲ ಅಂತೇಳಿದರೆ ನಮ್ಮ ಜೀವನ ಸಾರ್ಥಕತೆ ಆಗೋದಿಲ್ಲ. ತಾಯಿಗಿಂತ ಮಿಗಿಲಾದ ಬಂಧುವಿಲ್ಲ. ದೇವಾದಿ ದೇವತೆಗಳಿಂದಲೂ ಮೊದಲು ಪೂಜೆ ಪಡೆಯುತ್ತಿರುವ ವಿನಾಯಕನಿಗೂ ಮಹತ್ತರವಾದ ಹಿರಿಮೆ ಆ ತಾಯಿದ್ದೇ ಆಗಿರ್ತದೆ. ಲೋಕ ಸುತ್ತುವ ಬದಲು ಅವನೇನು ಮಾಡಿಬಿಡ್ತಾನೆ, ಅಮ್ಮನಿಗೆ ಪ್ರದಕ್ಷಿಣೆ ಮಾಡಿಬಿಡ್ತಾನೆ, ತಂದೆ ತಾಯಿಗೆ. ಷಣ್ಮುಖನಿಗೂ ಗಣಪತಿಗೂ ಶಿವಪಾರ್ವತಿಯರು ಒಂದು ಚಾಲೆಂಜ್ ಕೊಡ್ತಾರೆ. ಈ ಭೂಮಿಯನ್ನು ಯಾರು ಬೇಗ ಸುತ್ತಿ ಬರ್ತಾರೆ ಅಂತಂತೇಳಿ. ಷಣ್ಮುಖ ನವಿಲಿರ್ತತೆ, ಅವನು ಭೂ ಪ್ರದಕ್ಷಿಣೆ ಮಾಡೋದಕ್ಕೆ ನವಿಲಿನ ಮೂಲಕ ಹಾರಿ ಹೋಗಿಬಿಡ್ತಾನೆ. ಗಣಪತಿ ಏನು ಮಾಡ್ತಾನೆ, ತಂದೆ ಶಿವಪಾರ್ವತಿಯರನ್ನು ಒಂದು ಸುತ್ತು ಹೊಡೆದು ಮುಂದಕ್ಕೆ ಕುಂತ್ಕಂತ. ಅವರೇ ಪ್ರಪಂಚ ತಾನೆ, ಇನ್ನು ಭೂಮಿನ ಯಾಕೆ ಸುತ್ತರಿಬು. ಗಣಪತಿ ಏನು ಮಾಡ್ಬಿಡ್ತಾನೆ, ಅವ್ರನ್ನ ಒಂದು ರೌಂಡ್ ಹೊಡೆದ್ಬಿಟ್ಟು ಬಂದು ನಮಸ್ಕಾರ ಮಾಡ್ತಾನೆ. ಷಣ್ಮುಖ ಇಡೀ ಭೂಮಿನ ಸುತ್ತುವರೆದು ಬಂದು ಅವನು ನಮಸ್ಕಾರ ಮಾಡ್ತಾನೆ ಅಲ್ವಾ. ಗಣಪತಿ ತಾಯಿಗೆ ಪ್ರಾಧಾನ್ಯತೆ ಭಾಳ ಕೊಡ್ತಾನೆ. ಹಾಗೆ ಪ್ರತಿಯೊಬ್ಬರು ಮನುಷ್ಯರು ಸಹ ಎತ್ತ ತಂದೆ ತಾಯಿಗಳನ್ನು ದೇವರಂತೆ ಕಾಣಬೇಕು. ಈ ಸಿದ್ಧಾಂತವನ್ನು ಎಲ್ಲರೂ ಅಳವಡಿಸ್ಕೊಬೇಕು. ದೇವರು ಎಲ್ಲಿ ಇಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ತಂದೆ ತಾಯಿಗಳೇ, ಜನ್ಮ ಕೊಟ್ಟ ತಂದೆ ತಾಯಿಗಳೇ ದೇವರು. ಅವ್ರಿಗೆ ಪೂಜೆ ಮಾಡಿ, ಕಾಲಿ ಬೀಳ್ರಿ, ಕಾಲನ್ನ, ಅವರ ಪಾದಗಳನ್ನು ಪೂಜೆ ಮಾಡಿ ಅವರಿಗೆ ಕೈ ಮುಗಿರಿ. ಖಂಡಿತ 100% ನಿಮ್ಗೆ ಒಳ್ಳೆಯದಾಗತ್ತೆ. ಎಲ್ಲೋ ಇಲ್ಲದ ದೇವರಿಗೆ ನೀವು ಕೈ ಮುಗಿದು ಗುಡಿ ಒಳಗೆ ಹೋಗಿ ಪ್ರದಕ್ಷಿಣೆ ಮಾಡಿದರೆ ಎತ್ತ ತಂದೆ ತಾಯಿಗಳೇ ದೇವರು. ಅವರಿಗೆ ನೀವು ದರ್ಶನ ತಗೊಳ್ರಿ, ಪೂಜೆ ಮಾಡಿ, ಹಣ್ಣು ಕಾಯಿ ಒಡಿಸ್ರಿ ಅವರಿಗೆ. ಆ ದೇವ್ರಿಗೆ ಏನು ಮಾಡ್ತಾರೋ ಅವರಿಗೆ ಮಾಡಿ ಅದನ್ನು ಅನ್ನುವ ಮಾತನ್ನು ನಿಮ್ಮ ಮುಂದೆ ಹೇಳುತ್ತಾ, ನಾನು ಇವತ್ತಿನ ಟಾಪಿಕ್ಕು ಛಲವೇ ಒಂದು ಚಾಲೆಂಜ್. ನಮ್ಮನ್ನು ಚಾಲನೆ ಕೊಡೋದೇ ಚಾಲೆಂಜ್ ಅಂತಂತೇಳಿ. ಕ್ರೀಡಾ ಕ್ಷೇತ್ರ ತಗೊಳ್ರಿ, ಅವರಿಗೊಂದು ಚಾಲೆಂಜ್ ಇರುತ್ತೆ. ಸಂಗೀತ ಕ್ಷೇತ್ರ ತಗೊಳ್ರಿ, ಅವರಿಗೊಂದು ಚಾಲೆಂಜ್ ಇರುತ್ತೆ. ವಿಜ್ಞಾನ ಕ್ಷೇತ್ರ ತಗೊಳ್ರಿ, ಕಲೆ ತಗೊಳ್ರಿ, ರಾಜಕೀಯ ತಗೊಳ್ರಿ, ಯಾವುದೇ ನೀನು ಕ್ಷೇತ್ರ ತಗೊಳ್ರಿ, ಅದರಲ್ಲಿ ಸಾಧನೆ ಮಾಡಬೇಕಾದ್ರೆ ಒಂದು ಚಾಲೆಂಜ್ ಬೇಕಾಗುತ್ತೆ, ಒಂದು ಛಲ ಬೇಕಾಗುತ್ತೆ. ಮಹಾನ್ ಸಿದ್ಧಿಯನ್ನು, ಜನಮನ್ನಣೆಯನ್ನು, ಜನರ ಪ್ರಶಂಸೆಗೆ ಪಾತ್ರರಾಗಿ
ಯಶಸ್ಸನ್ನು ಗಳಿಸ್ಬೇಕಾದ್ರೆ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಚಾಲೆಂಜ್, ಕಷ್ಟಗಳನ್ನು ಎದುರಿಸಿ ಮೆಟ್ಟಿ ಬಂದಿರ್ತಾರಲ್ಲ, ಅವರು ಎದುರಿಸ್ತಾರೆ. ಆ ಮನೋಭಾವ ನಾವು ಬೆಳೆಸ್ಕೊಬೇಕಾಗತ್ತೆ. ಒಂದು ವೇಳೆ ನೀವು ಸಂಕುಚಿತ ಭಾವನೆಯನ್ನು ನಿಮ್ಮಲ್ಲಿ ಇತ್ತು ಅಂತಂತಂದರೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತಂತಂದರೆ ನೀವೇನು ಮಾಡೋಕ್ಕಾಗೋದಿಲ್ಲ. ಅದನ್ನು ಕಿತ್ತೊಗಿಬೇಕು. ಅದನ್ನು ಒಂದು ಪಕ್ಷ ಅಸೂಯ ಭಾವನೆ ನಿಮ್ಮಲ್ಲಿತ್ತು ಅಂತಂದರೆ ಏನು ಮಾಡೋಕ್ಕಾಗೋದಿಲ್ಲ. ಅವನು ಏನಪ್ಪ, ನಾನು ಮಾಡಿದ್ದು ಅವನು ಮಾಡಿಬಿಟ್ನಲ್ಲ, ನನ್ನಿಂದ ಸಾಧ್ಯವಿಲ್ಲಲ್ಲ, ಈಗ ಹೆಂಗೆ ಮಾಡ್ತಾನೆ ಅವನಿಗೆ, ಈರ್ಷ್ಯೆ ಇದೆಯಲ್ಲ, ಈರ್ಷ್ಯೆ ಮನೋಭಾವನೆ, ಅದು ಮನುಷ್ಯನಿಗೆ ಬಂತು ಅಂತಂದರೆ ಅವನು ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಖುಷಿ ಪಡಬೇಕು. ಆ ಕೀಳಿರಿಮೆಯನ್ನು ಕಿತ್ತೊಗಿಬೇಕದು. ನಿಮ್ಮ ಆಸಕ್ತಿ ಇರುವ ಕ್ಷೇತ್ರದಲ್ಲಿ ಮಹಾನ್ ಸಾಧನೆಗೆ ಕೀಳಿರಿಮೆಯಿಂದ ಭಾರೀ ಹಿನ್ನಡೆ ಉಂಟಾಗುತ್ತದೆ. ಸಾಧನೆಗೈಬೇಕಾದ್ರೆ ಎಲ್ಲರನ್ನೂ ಬೆಳೆಸಬೇಕು, ಉಳಿಸ್ಬೇಕು, ಪ್ರೀತಿ ಮಾಡಬೇಕು, ಅವರ ಸಾಧನೆಯನ್ನು ಮೆಚ್ಚಬೇಕು. ನಿಮ್ಮ ಸಹಪಾಠಿಯ ಒಂದು ಸಾಧನೆಯನ್ನು ಬಗ್ಗೆ ಪಟಕಿಚ್ಚಪಡಬಾರ್ದು. ಯಾವುದೇ ಕ್ಷೇತ್ರದಲ್ಲಿ ಅಪಾರ ಸಾಧನೆಗೈದ ವ್ಯಕ್ತಿಯನ್ನು ಕಂಡಾಗ ಅವನ ಅಭಿರುಚಿ, ಅವರಂತೆ ನೀವು ಸಾಧಿಸಬೇಕು ಛಲ ನಿಮ್ಮಲ್ಲಿ ಮೂಡಬೇಕು. ಆವಾಗ ಮಾತ್ರ ಸಾಧ್ಯ ಆಗುತ್ತೆ. ಸ್ಫೂರ್ತಿಯನ್ನು ಕೊಡಬೇಕು ಅವರಿಗೆ. ಅವರ ಸ್ಫೂರ್ತಿಯನ್ನು ನೀವು ಆದರ್ಶಪ್ರಾಯವಾಗಿ ಇಟ್ಕೊಳ್ಬೇಕು. ಬೆಳಗಾಗೋದ್ರಲ್ಲಿ ನಾನು ಶ್ರೀಮಂತ ಆಗಬೇಕು, ನಾನು ಒಳ್ಳೆಯ ಜಗದ್ವಿಖ್ಯಾತಿಯನ್ನು ಪಡಿಬೇಕು ಅಂದ್ರೆ ಆಗಲ್ಲ. ಅದಕ್ಕೆ ಸಹನೆ, ಸಹಕಾರ ಅವಸರ ಮಾಡಬಾರ್ದು. ಅದು ನೀನು ಅವಸರ ಮಾಡಿದ್ರೇ ಆ ಕರಾಳ ರೂಪ ನಿನ್ನನ್ನು ನರಕಕ್ಕೆ ತಳ್ಳಿಬಿಡ್ತದೆ. ನಾವು ಹುಟ್ಟುಕೊಳ್ಳುವ ಗುರಿ, ಉದ್ದೇಶ ಚೆನ್ನಾಗಿರಬೇಕದು. ಪೂರ್ವ ಸಿದ್ಧತೆ ಮಾಡ್ಕೊಬೇಕು. ಅದಕ್ಕಾಗಿ ವಿನಿಯೋಗಿಸುವ ಸಮಯ, ಪರಿಶ್ರಮ ಎಲ್ಲವೂ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಇವೆಲ್ಲಕ್ಕೆ ಬೇಕಾಗಿರೋದು ಅದಮ್ಯವಾದ ಶಕ್ತಿ, ತಾಳ್ಮೆ ಮತ್ತು ಸಹನೆ, ಆತ್ಮವಿಶ್ವಾಸ, ಹೆಚ್ಚಾಗಿ ಸಾಧಿಸಿಯೇ ಬಿಡಬೇಕಂತ ಒಂದು ಛಲ ನಿಮ್ಮಲ್ಲಿ ಹುಟ್ಟಬೇಕಾಗತ್ತೆ. ಆಗಿದ್ದಾಗ ಮಾತ್ರ ನೀವು ಅದನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗೋದು. ಹನಿ ಹೂಡಿದರೆ ಹಳ್ಳ ಎಂಬ ಹಿರಿಯರದ ಅನುಭವದ ಒಂದು ನುಡಿ ಏನೈತೆ ಅದನ್ನು ಆದರ್ಶಪ್ರಾಯವಾಗಿ ನೀವು ಇಟ್ಕೊಬೇಕಾಗುತ್ತೆ. ಸಾವಿರಾರು ಮೈಲುಗಳ ಪ್ರಯಾಣ ಒಂದು ಹೆಜ್ಜೆಯಿಂದಲೇ ಆರಂಭವಾಗುತ್ತದೆ ಅನ್ನೋದನ್ನು ನೀವು ತಿಳಿಬೇಕು. ಮೊದಲನೇ ಹೆಜ್ಜೆ, ನೀನು 1000 ಕಿಲೋಮೀಟರ್ ಜರ್ನಿ ಮಾಡಿದರೂ ಮೊದಲನೇ ಹೆಜ್ಜೆಯಿಂದಲೇ ಸ್ಟಾರ್ಟ್ ಆಗಿರ್ತದೆ. ಅದು ಆ ಮಹಾನ್ ಕಾರ್ಯಗಳ ಸಫಲತೆಯನ್ನು ರಹಸ್ಯಪೂರ್ವಕವಾಗಿ ಸಣ್ಣ ಪುಟ್ಟ ಕೆಲಸಗಳ ಪರಿಪೂರ್ಣತೆಯಲ್ಲಿ ಅಡಗಿರೋದ್ರಿಂದ ಅದನ್ನು ಸಣ್ಣ ಕೆಲಸಗಳು ಆದರೂ ಅಲಕ್ಷಿಸಪಡದೆ ಅದನ್ನು ಸಂಪೂರ್ಣವಾಗಿ ಒಂದು ಛಲ ಹಾಕಿ ಆ ಕೆಲಸವನ್ನು ಪರಿಪೂರ್ಣವಾಗಿ ಮುಗಿಸ್ಬೇಕು. ಆಗ ಮಾತ್ರ ಆ ಮಹಾನ್ ಕಾರ್ಯಗಳನ್ನು ಸಾಧಿಸುವುದಕ್ಕೆ ಅದು ಮೆಟ್ಟಿಲಾಗುತ್ತದೆ ಅನ್ನುವುದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಒಬ್ಬ ವ್ಯಕ್ತಿ ಮಾಡಿದ ಯಾವುದೇ ಒಂದು ಮಹತ್ತರವಾದ ಕಾರ್ಯವೊಂದನ್ನು ಪರಿಗಣಿಸಿ ಒಂದು ಕ್ಷುಲ್ಲಕ ಕೃತ್ಯವನ್ನೇ ಗಮನದಲ್ಲಿಟ್ಟುಕೊಂಡು ಆತನ ವ್ಯಕ್ತಿತ್ವವನ್ನು ಅಳೆಯುವುದು ಸರಿಯಲ್ಲ. ಆ ಕ್ಷುಲ್ಲಕ ವ್ಯಕ್ತಿಯೂ ಸಹ ಯಾವುದೋ ಒಂದು ಆಕಸ್ಮಿಕ ಸಂದರ್ಭದಲ್ಲಿ ಮಹಾನ್ ವ್ಯಕ್ತಿಯಂತೆ ಗೋಚರಿಸುತ್ತಾನೆ. ಆದರೆ ನಿಜವಾದ ಮಹಾತ್ಮನಾಗುವ ಜನರ ತೆಗಳಿಕೆಗೆ ಕಿವಿಗೊಡದೆ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಒಂದೇ ರೀತಿಯಲ್ಲಿ ಇರ್ತಾನೆ, ಸ್ಥಿತಿಪ್ರಜ್ಞನಾಗಿರ್ತಾನೆ. ಅವನಿಗೆ ಒಂದು ಕಾನ್ಸಂಟ್ರೇಷನ್ನು ಎಲ್ಲಿ ಅಲುಗಾಡೋದಿಲ್ಲ, ಏಕಾಗ್ರ ಚಿತ್ತದಿಂದ ಇರುತ್ತಾನೆ, ಮುಂದೆ ಗುರಿಯನ್ನು ನೋಡುತ್ತಿರುತ್ತಾನೆ. ಕೆಲವರ ಮಾತುಗಳು, ಈರ್ಷ್ಯೆಗಳು ಅವನ ಕಿವಿಗೆ ತಾಕದೇ ಇಲ್ಲ. ಈ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಕೆಲವೊಂದು ಒಮ್ಮೆಲೇ ಉನ್ನತ ಸ್ಥಾನದಲ್ಲಿ ಎತ್ತರದ ವ್ಯಕ್ತಿಯಾಗಿ ಕುಳಿತುಕೊಳ್ಳಬೇಕೆಂಬ ಕೌತುಕ ಇರುತ್ತದೆ. ನಾನು ದಿಢೀರ್ನೆ ಇನ್ನೇನೋ ಆಗಿಬಿಡಬೇಕು ಅಂತಂತೇಳಿ ಆಗಲ್ಲ. ಅದು ಸಣ್ಣ ಪುಟ್ಟ ಕೆಲಸ ಅಥವಾ ನೌಕರಿಯನ್ನು ಮಾಡುವುದೆಂದರೆ ಅವರಿಗೆ ಅವಮಾನವೆನಿಸುತ್ತದೆ. ಅಂಥ ನಿಲುವಿನ ವ್ಯಕ್ತಿಗಳು ಎಂದೆಂದಿಗೂ
ಜೀವನದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಅವರು ನಿಜವಾಗಿಯೂ ದೊಡ್ಡ ಮನುಷ್ಯನಾದ ಮೇಲೆ ಸಣ್ಣ ಪುಟ್ಟ ಕೆಲಸಗಳನ್ನು ತಿರಸ್ಕಾರದಿಂದ ಕಾಣುವುದಿಲ್ಲ. ಅವುಗಳನ್ನೆಲ್ಲ ಶ್ರದ್ಧೆಯಿಂದ ಪೂರೈಸಿ ಅವನು ಮೇಲೇರಿ ಒಂದು ದೊಡ್ಡವನಾಗಿ ಬರುತ್ತಾನೆ. ಮೊದಲಿನಿಂದಲೂ ಅವನಲ್ಲಿದ್ದ ಕಾರ್ಯಶ್ರದ್ಧೆ, ಕರ್ತವ್ಯ ಪ್ರಜ್ಞೆ, ಸಮತೆ, ಆಮೇಲೆ ಪರಿಶ್ರಮ, ಛಲ ಅವನನ್ನು ಒಂದು ದೊಡ್ಡತನದಿಂದ ಒಂದು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತವೆ. ಹೀಗಾಗಿಬಿಟ್ಟು ಛಲವೇ ಚಾಲನ ಶಕ್ತಿ. ಚಾಲೆಂಜ್ ಈಸ್ ಎ ಡ್ರೈವಿಂಗ್ ಫೋರ್ಸ್. ಒಬ್ಬ ಡ್ರೈವರ್ ಗುರಿ ಮುಟ್ಟಬೇಕಾದ್ರೆ ಎಷ್ಟು ಕಾನ್ಸಂಟ್ರೇಟಾಗಿ ಗಾಡಿ ಓಡಿಸ್ತಾನೆ, ಅವನಲ್ಲಿರ್ತವ ಎನರ್ಜಿ ಏನು, ಆ ಏಕಾಗ್ರತೆ ಏನು, ಆ ಗುರಿ ಮುಟ್ಟಿದಾಗಲೇ ನೀನು ಇಲ್ಲಿಂದ ಬೆಂಗಳೂರು ಮುಟ್ಟಿದಾಗಲೇ ಅವನ ಕಾನ್ಸಂಟ್ರೇಟು ಬೇರೆ ಕಡೆ ತಿರುಗ ಅಲ್ಲಿವರೆಗೂ ಗಾಡಿಯನ್ನು ಒಂದು ಏಕಾಗ್ರತೆಯಿಂದ ಓಡಿಸ್ತಾ ಇರ್ತಾನೆ. ಇವತ್ತಿನ ಟಾಪಿಕನ್ನು ಇಲ್ಲಿಗೆ ಈ ಮಾತುಗಳನ್ನು ಮುಗಿಸುತ್ತಾ ಎಲ್ಲರಿಗೂ ನಮ್ಮ ವಂದನೆಗಳನ್ನು ತಿಳಿಸುತ್ತಾ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.